ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹಾಗೆ ಜೆಡಿಎಸ್ ನಾಯಕಿಯಾಗಿ ತಾವು ಈ ಒಂದು ಪ್ರತಿಭಟನೆಗೆ ಬೆಂಬಲ ಕೊಟ್ಟಿದ್ದೀರಿ ಮೇಡಮ್. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ ರಾಜ್ಯ ಸರ್ಕಾರ, ಯಾವುದೇ ಕಾರಣಕ್ಕೂ ನಾವು ಇದನ್ನ ನಿಲ್ಲಿಸೋದಿಲ್ಲ ಅಂತ. ಹೌದು, ಬಂದು ರೈತರ ಪರ್ಮಿಷನ್ ಕೇಳಿಲ್ಲ, ಒಪ್ಪಿಗೆ ಕೇಳಿಲ್ಲ, ಒಂದು ತಂಡನ ಕರೆಸಿ ಪರಿಶೀಲನೆ ಮಾಡಿಲ್ಲ. ಇದು ನಿಜವಾಗ್ಲೂ ರೈತರ ಪಾರಿಗೆ ಮರಣ ಶಾಸನ ಇದು. ಯಾಕಂದ್ರೆ ಯಾವುದೇ ಒಪ್ಪಿಗೆನ ಪಡೆದೇ ತನ್ನ ದಬ್ಬಾಳಿಕೆ, ದೌರ್ಜನ್ಯ, ಸರ್ವಾಧಿಕಾರ ಧೋರಣೆಯನ್ನ ತೋರ್ತಾ ಇದೆ ರಾಜ್ಯ ಸರ್ಕಾರ. ಈಗಾಗಲೇ 518 ಎಕರೆನ ನಾವು ಭೂಸ್ವಾಧೀನ ಮಾಡ್ಕೊಳ್ತೀವಿ ಅಂತ ಹೇಳಿ ಮೊದಲ ಹಂತದಲ್ಲಿ ಅಧಿಸೂಚನಾ ಪತ್ರನ ಕೂಡ ಹೊರಡಿಸಿದೆ. ಈ ಅಧಿಸೂಚನಾ ಪತ್ರ ಇದೆ. ರೈತರ ಒಪ್ಪಿಗೆ ಇಲ್ಲದೆ ಹೊರಡಿಸಿರುವಂತಹ ಈ ಅಧಿಸೂಚನಾ ಪತ್ರಕ್ಕೆ ಯಾವುದೇ ಒಂದು ಮೌಲ್ಯ ಇಲ್ಲ. ಹಾಗಾಗಿ ನಾನು ಇದನ್ನ ಇಲ್ಲೇ ಸುಟ್ಟಾಕ್ತಾ ಇದ್ದೀನಿ. ದಯಮಾಡಿ ಇಟ್ಕೊಳ್ಳಿ. ಅಲ್ಲ ಎಲ್ಲ ಊರ್ಲಿ ಬನ್ನಿ ಮೇಡಮ್, ಸುತ್ತ ಬರ್ಲಿ ರೈತರ ಬನ್ನಿ, ಬನ್ನಿ ಇಲ್ಲಿ ಬಾವುಟ ಬಿಟ್ಬಿಡಿ, ಬಾವುಟ ಬಲವಂತದ ಭೂಸ್ವಾಧೀನ ಬೇಡವ ಬೇಡ, ಬಲವಂತದ ಭೂಸ್ವಾಧೀನದ ಅಧಿಸೂಚನೆಯನ್ನ ಸುಡುತ್ತೇವೆ, ಬಲವಂತದ ಭೂಸ್ವಾಧೀನ ಅಧಿಸೂಚನೆಯನ್ನ ಸುಡುತ್ತೇವೆ. ಸರ್ ಲೈವ್ ಕೊಡುವಾಗಲೇ ತಕೊಂಡಿರೋದು, ನಾನು ಮಾಡಿರೋದಲ್ಲ. ನಾನು ಚಿಟ್ಚಾಟ್ನ ಸ್ಟಾಪ್ ಮಾಡಿದ್ದೀನಿ ಅರ್ಧಕ್ಕೆ. ಐಡಿಗೆ ಬಂದಿದ್ದೀನಿ. ಹೇಳಿ ಮೇಡಮ್. ಬನ್ನಿ ಬನ್ನಿ ಮೇಡಮ್, ಹಂಗೆ ಮುಂದೆ ಬನ್ನಿ. ಸರಿ ಮೇಡಮ್, ಓಕೆ. ನೀವು ಯಾಕೆ ಹೇಳಿದ್ರಿ ಅಂತ ಅರ್ಥ ಆಯ್ತು ನಂಗೆ ಇವಾಗ. ಇಲ್ಲ 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 ಅವರಿಬ್ಬರು ನಾ ಮಾತಾಡ್ತಿರೋದು ಸುಳ್ಳನ್ನು ಹೇಳ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಇಷ್ಟೊಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ನಾವು ಬಿಟ್ಟು ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸನ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬಿಡದಿ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹಾಗೆ ಜೆಡಿಎಸ್ ನಾಯಕಿಯಾಗಿ ತಾವು ಈ ಒಂದು ಪ್ರತಿಭಟನೆಗೆ ಬೆಂಬಲ ಕೊಟ್ಟಿದ್ದೀರಿ ಮೇಡಮ್. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ ರಾಜ್ಯ ಸರ್ಕಾರ, ಯಾವುದೇ ಕಾರಣಕ್ಕೂ ನಾವು ಇದನ್ನ ನಿಲ್ಲಿಸೋದಿಲ್ಲ ಅಂತ. ಹೌದು, ಬಂದು ರೈತರ ಪರ್ಮಿಷನ್ ಕೇಳಿಲ್ಲ, ಒಪ್ಪಿಗೆ ಕೇಳಿಲ್ಲ, ಒಂದು ತಂಡನ ಕರೆಸಿ ಪರಿಶೀಲನೆ ಮಾಡಿಲ್ಲ. ಇದು ನಿಜವಾಗ್ಲೂ ರೈತರ ಪಾರಿಗೆ ಮರಣ ಶಾಸನ ಇದು. ಯಾಕಂದ್ರೆ ಯಾವುದೇ ಒಪ್ಪಿಗೆನ ಪಡೆದೇ ತನ್ನ ದಬ್ಬಾಳಿಕೆ, ದೌರ್ಜನ್ಯ, ಸರ್ವಾಧಿಕಾರ ಧೋರಣೆಯನ್ನ ತೋರ್ತಾ ಇದೆ ರಾಜ್ಯ ಸರ್ಕಾರ. ಈಗಾಗಲೇ 518 ಎಕರೆನ ನಾವು ಭೂಸ್ವಾಧೀನ ಮಾಡ್ಕೊಳ್ತೀವಿ ಅಂತ ಹೇಳಿ ಮೊದಲ ಹಂತದಲ್ಲಿ ಅಧಿಸೂಚನಾ ಪತ್ರನ ಕೂಡ ಹೊರಡಿಸಿದೆ. ಈ ಅಧಿಸೂಚನಾ ಪತ್ರ ಇದೆ. ರೈತರ ಒಪ್ಪಿಗೆ ಇಲ್ಲದೆ ಹೊರಡಿಸಿರುವಂತಹ ಈ ಅಧಿಸೂಚನಾ ಪತ್ರಕ್ಕೆ ಯಾವುದೇ ಒಂದು ಮೌಲ್ಯ ಇಲ್ಲ. ಹಾಗಾಗಿ ನಾನು ಇದನ್ನ ಇಲ್ಲೇ ಸುಟ್ಟಾಕ್ತಾ ಇದ್ದೀನಿ. ದಯಮಾಡಿ ಇಟ್ಕೊಳ್ಳಿ. ಪ್ರತಿಭಟನೆ ಮಾಡಿ ಅಲ್ಲ ಅಲ್ಲಿ ಎಲ್ಲ ಊರ್ಲಿ ಬನ್ನಿ ಮೇಡಮ್, ಸುತ್ತ ಬರ್ಲಿ ರೈತರ ಬನ್ನಿ, ಬನ್ನಿ ಇಲ್ಲಿ ಬಾವುಟ ಬಿಟ್ಬಿಡಿ, ಬಾವುಟ ಬಲವಂತದ ಭೂಸ್ವಾಧೀನ ಬೇಡವ ಬೇಡ, ಬಲವಂತದ ಭೂಸ್ವಾಧೀನದ ಅಧಿಸೂಚನೆಯನ್ನ ಸುಡುತ್ತೇವೆ, ಬಲವಂತದ ಭೂಸ್ವಾಧೀನ ಅಧಿಸೂಚನೆಯನ್ನ ಸುಡುತ್ತೇವೆ. ಸರ್ ಲೈವ್ ಕೊಡುವಾಗಲೇ ತಕೊಂಡಿರೋದು, ನಾನು ಮಾಡಿರೋದಲ್ಲ. ನಾನು ಚಿಟ್ಚಾಟ್ನ ಸ್ಟಾಪ್ ಮಾಡಿದ್ದೀನಿ ಅರ್ಧಕ್ಕೆ. ಐಡಿಗೆ ಬಂದಿದ್ದೀನಿ. ಹೇಳಿ ಮೇಡಮ್. ಬನ್ನಿ ಬನ್ನಿ ಮೇಡಮ್, ಹಂಗೆ ಮುಂದೆ ಬನ್ನಿ. ಸರಿ ಮೇಡಮ್, ಓಕೆ. ನೀವು ಯಾಕೆ ಹೇಳಿದ್ರಿ ಅಂತ ಅರ್ಥ ಆಯ್ತು ನಂಗೆ ಇವಾಗ. ಇಲ್ಲ 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 ಅವರಿಬ್ಬರು ನಾ ಮಾತಾಡ್ತಿರೋದು ಸುಳ್ಳನ್ನು ಹೇಳ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಇಷ್ಟೊಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ನಾವು ಬಿಟ್ಟು ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸನ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬಿಡದಿ.